ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಫುಲ್ ವಿಡಿಯೋನ ನೋಡಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಶುಭ ಶುಕ್ರವಾರ. ಎಲ್ರಿಗೂ ಹೆಣ್ಮಕ್ಳಿಗೆ ಒಂಥರ ಕಳೆ ಅಂತಲೇ ಬಂದುಬಿಡುತ್ತೆ, ಲಕ್ಷ್ಮಿ ಕಳೆ ಅಂತಲೇ ಬಂದುಬಿಡುತ್ತೆ. ಶುಕ್ರವಾರ ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಇದೆ ಒಂಥರ ಸಂಭ್ರಮ. ಯಾರಿಗೆ ಹೇಗೆ ಅನಿಸುತ್ತೋ ಶುಕ್ರವಾರ ಬಂದರೆ ಗೊತ್ತಿಲ್ಲ. ನನಗಂತೂ ಶುಕ್ರವಾರ ಬಂತಂದರೆ ಒಂಥರ ವರಲಕ್ಷ್ಮಿ ಹಬ್ಬನೇ ಬಂತು, ಹಬ್ಬಗಳೇ ಬಂತು ಅನ್ನೋ ಅಷ್ಟು ಫೀಲ್ ಆಗುತ್ತೆ. ನನಗೆ ತುಂಬ ಖುಷಿಯಾಗುತ್ತೆ. ಶುಕ್ರವಾರ ಮನಸ್ಫೂರ್ತಿಯಾಗಿ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ. ನೀವೆಲ್ಲರೂ ಹೇಗೆ ಮಾಡ್ತೀರಾ? ಯಾರು ಹೆಣ್ಮಕ್ಳನ್ನ ವಿಡಿಯೋ ನೋಡ್ತಿದ್ರೆ ನೀವೆಲ್ಲರೂ ಹೇಗೆ ಮಾಡ್ತೀರಾ? ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಡೈಲಿ ಲಾಗ್ ಥರ ಶೇರ್ ಮಾಡ್ಕೊತಾ ಇದ್ದೀನಿ. ತಪ್ಪದೆ ಫುಲ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿಬಿಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಆಗಿತ್ತು, ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂತ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ನನಗಂತೂ ಮನೇಲಿ ಪೂಜೆ ಆಗಿಬಿಟ್ರೆ ಶುಕ್ರವಾರ ಬೆಳಗ್ಗೆನೇ ಮನಸ್ಸಿಗೆ ನನಗಂತೂ ತುಂಬ ಖುಷಿ, ಸಮಾಧಾನ ಆಗುತ್ತೆ, ನೆಮ್ಮದಿ ಅನಿಸುತ್ತೆ. ನನಗೆ ಯಾರಿಗೆ ಯಾವ ಥರ ಅನಿಸುತ್ತೋ ಪೂಜೆ ಮಾಡಿದಾಗ ಗೊತ್ತಿಲ್ಲ. ಏನೋ ಪೂಜೆ ಮಾಡಬೇಕು, ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾವ್ರೆ ಅಂತ ಕೆಲವರು ಯಾರಿಗೆ ಹೇಗೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಪೂಜೆ ಮಾಡಿಬಿಟ್ರೆ ತುಂಬ ಸಮಾಧಾನ, ಒಂಥರ ನೆಮ್ಮದಿ ಸಿಗುತ್ತೆ. ಯಾವುದ್ರಲ್ಲೂ ನೆಮ್ಮದಿ ಸಿಗಲ್ಲ, ನನಗೆ ಪೂಜೆ ಮಾಡಿದ್ರೇ ಮನೇಲಿ ನೆಮ್ಮದಿ ಅನಿಸೋದು. ಹಾಗೆ ಮನೆಯವರು ನೇರಳೆ ಹಣ್ಣು ತಂದಿದ್ರು, ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತೇಳಿ ತಿಂತಾಯಿದ್ದೀನಿ. ಸೀಸನ್ ಅಲ್ವಾ ಇವಾಗ, ಬೇರೆ ನೇರಳೆ ಹಣ್ಣು ಕೂಡ ತಿಂದರೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ಮತ್ತು ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಸಿಗುತ್ತೆ ಅಂತ, ಇವಾಗ ಮಾವಿನ ಹಣ್ಣು ಸೀಸನ್ನು, ನೇರಳೆ ಹಣ್ಣು ಸೀಸನ್ನು, ಹಲಸಿನ ಹಣ್ಣು ಸೀಸನ್ನು. ನೆಕ್ಸ್ಟ್ ಹೋಗ್ತಾ ನೇರಳೆ ಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು ಸಿಗಲ್ಲ, ಬೈಕೆ ಆದರೂ ಸಿಗಲ್ಲ ಅನಿಸುತ್ತೆ, ಎಲ್ಲ ಅಪರೂಪ ಸಿಗ್ಬೋದು. ಬಟ್ ಇವಾಗ ಸೀಸನಲ್ಲಿ ಇರೋದ್ರಿಂದ ತುಂಬ ರುಚಿಯಾಗಿರ್ತವೆ, ತುಂಬ ಟೇಸ್ಟಿಯಾಗಿರ್ತವೆ. ತುಂಬ ಹಣ್ಣುಗಳು ತುಂಬ ಹೆಲ್ದಿಯಾಗಿ ಬಂದಿರ್ತವೆ. ಸೀಸನ್ ಮುಗಿದ್ಮೇಲೆ ತಿಂದ್ರೂ ಎಲ್ಲೋ ಸಿಗ್ತವೆ ಅಂತ ತಿಂದ್ರೂ ಅಷ್ಟು ಚೆನ್ನಾಗಿರಲ್ಲ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ, ಯಾವ್ಯಾವ ಹಣ್ಣುಗಳು, ಯಾವ್ಯಾವ ಸೀಸನಲ್ಲಿ ತರಕಾರಿಗಳು ಸಿಗುತ್ತೆ, ಆ ಸೀಸನ್ ಆ ತರಕಾರಿ ಆ ಹಣ್ಣು ತಿಂದು ನಾವು ಫುಲ್ಲು ಜೀವನ ಪಾವನ ಮಾಡ್ಕೋಬೇಕು ಫ್ರೆಂಡ್ಸ್ ಅನ್ನೋದೇ ನನ್ನ ಇಷ್ಟ. ಇದೇ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಮತ್ತು ಹೀಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋನ ನೋಡಿ. ಮತ್ತು ಏನಾದರೂ ವೀಡಿಯೋಗಳಲ್ಲಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಇವಾಗೆಂತೋ ಯೂಟ್ಯೂಬ್ನ ತುಂಬ ಕಡೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಹುರುಳಿಕಾಳನ್ನ ನಾನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ಸಾಂಬಾರಾದರೂ ಮಾಡೋಣ, ಇಲ್ಲ ಅಂದರೆ ಮೊಳಕೆನಾದರೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹುರುಳಿಕಾಳನ್ನ. ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಅಷ್ಟರಲ್ಲಿ ಮನೆಯವ್ರು ಬಂದರು ನೇರಳೆ ಹಣ್ಣು ಕೊಡೋಕ್ಕೆ ಅಂತೇಳಿ ಅದೆಲ್ಲ ಕ್ಲೀನ್ ಮಾಡಬೇಡ. ಹುರುಳಿಕಾಳಾದರೂ ಕ್ಲೀನ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಇದು ಹುರುಳಿಕಾಳು ಕ್ಲೀನ್ ಮಾಡೋ ಪ್ರೊಸೆಸ್ ನಡೀತಾ ಇದೆ. ಕ್ಲೀನ್ ಮಾಡಿದ ತಕ್ಷಣ, ಇಲ್ಲಾಂದರೆ ಮೆಹಂದಿ ಯಾವಾಗ ನಂದು ಮೆಹಂದಿ ಯಾವ ಥರ ಓಡುತ್ತೆ ಆ ಥರ ಇಲ್ಲ ಬೇಯಕ್ಕೆ ಇಟ್ಬಿಡ್ತೀನಿ, ಇಲ್ಲಾಂದರೆ ನೆನ್ಸಕ್ಕೆ ಇಟ್ಬಿಟ್ಟು ಮೊಳಕೆ ಕಟ್ಟೋಣ ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗಲೇ 5 ಕಾಲಾಗಿದೆ ಟೈಮು. ಹೋಗಿ ಕಾಳೆಲ್ಲ ಕ್ಲೀನ್ ಮಾಡಿ ಇಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟು, ಒಂದು ನಿಮಿಷ ಬರೀ ಪುಟ್ಟಣಿ ಮಾತಾಡ್ತಾ ಇದ್ದೀನಿ. ಫಸ್ಟ್ ಬರೀಯಪ್ಪ, ಬೇಡ ಒಂದು ನಿಮಿಷ ಬರೀ ಪುಟ್ಟಣಿ, ನಾನು ಹೇಳಿದ ಮಾಡಿ ಕೇಳಬೇಕು. ಬರ್ಕೊಂಡು ಹೋಗು. ಏನು ಹೇಳ್ತಾ ಇದ್ದೆ, ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಬರೀ ಒಂದು ನಿಮಿಷ ಹೋಮಲ್ಲಿ ಬರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಬರೆಯೋದೇ ಇಲ್ಲ. ಅವ್ರ ಮ್ಯಾಮ್ ಹತ್ರ ಕಂಪ್ಲೇಂಟ್ ಹೇಳಿದ್ದಾನೆ, ಮಮ್ಮಿ ಬರ್ಸಲ್ಲ, ಯಾವಾಗಲೂ ಪಾತ್ರೆ ತೊಳಿತಾ ಇರ್ತಾರೆ ಅಂತ ಹೇಳಿದ್ದಾನೆ. ನಾನಿಲ್ಲಿ ಬರ್ಸಕ್ಕೆ ಕೂತ್ಕೊಂಡ್ರೆ ಬರೆಯೋದೇ ಇಲ್ಲ. ಎಷ್ಟು ಕಟ ಮಾಡ್ತಾನೆ, ಒಂದು ಲೆಟರ್ ಬರೀತಾನೆ ಎದ್ದು ಕೂತ್ಕೊಂತಾನೆ, ಇಲ್ಲ ಸುಮ್ಮನೆ ಕೂರ್ತಾನೆ, ಇಲ್ಲ ಆ ಕಡೆ ನೋಡೋದು, ಗೋಡೆ ಗೀಚೋದು, ಆಮೇಲೆ ಮಲ್ಗ್ತೀನಿ ಅಂತ ಹೇಳೋದು, ಅಷ್ಟು ಬರೀದೆ. ಅವ್ರ ಮ್ಯಾಮ್ ಹೇಳಿ, ಯಾಕೆ ನಾನು ಬರ್ಸಲ್ವಂತೆ ನೀವು ಅಂತ ಹೇಳಿ, ಅದಕ್ಕೆ ಬರೆಸ್ತಾ ಕೂತಿದ್ವಿ ಸ್ಕೂಲಿಂದ ಬಂದ ತಕ್ಷಣವೇ. ಇವಾಗ ಮತ್ತು ಹಿಂಗೆ ಕಂಟಿನ್ಯೂ ಅದೇ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರು ಮಾಡಬೇಕು, ಇವ್ರು ಹೋಮ್ವರ್ಕ್ ಬರೆಸಿ ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು.
ಮತ್ತು ಕಂಟಿನ್ಯೂ ಮಾಡಲೋ ಏನೋ, ಮತ್ತು ರೀಚಾರ್ಜ್ ಬೇರೆ ಮುಗ್ದೋಗಿದೆ ನನ್ನ ಫೋನಲ್ಲಿ. ಓಕೆ ನೋಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಹೀಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.